ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್. ಗುರುವಾರ ರಾಜ್ಯದಲ್ಲಿ ಬಸ್ ಓಡಾಟ ಇರಲ್ವಾ? ಬಂದ್ಗೆ ಯಾವೆಲ್ಲ ಸಂಘಟನೆಗಳಿಂದ ಬೆಂಬಲ ಸಿಗ್ತಾ ಇದೆ? ಕನ್ನಡ ಸಂಘಟನೆಗಳೆಲ್ಲ ಯಾಕಿಷ್ಟು ಗೊಂದಲದಲ್ಲಿದ್ದಾರೆ? ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಹೌದು, ಬಟ್ ಇದಕ್ಕೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ? ಗುರುವಾರ ರಾಜ್ಯದಲ್ಲಿ ಬಸ್ ಓಡಾಟ ಇರಲ್ವಾ? ಸಾರಿಗೆ ವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ? ಬಂದ್ಗೆ ಯಾವೆಲ್ಲ ಸಂಘಟನೆಗಳಿಂದ ಬೆಂಬಲ ಸಿಗ್ತಾ ಇದೆ? ಏನೇನಿರುತ್ತೆ, ಏನೇನಿರಲ್ಲ? ಕನ್ನಡ ಸಂಘಟನೆಗಳಲ್ಲಿ ಯಾಕಿಷ್ಟು ಗೊಂದಲ ಉಂಟಾಗ್ತಾ ಇದೆ? ಆಗಸ್ಟ್ 13ರ ಕರ್ನಾಟಕ ಬಂದ್ ಬಹುತೇಕ ರದ್ದಾಗುತ್ತಾ? ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಬ್ರೇಕ್ ಬೀಳುತ್ತಾ? ಕಾವೇರಿಗಾಗಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಯೋಜನೆ. ಬಟ್ ಇದಕ್ಕೆ ಉತ್ತಮ ಮಹಿಳೆ ಹಿನ್ನೆಲೆಯಲ್ಲಿ ನೀರು ಹರಿಸುವ ಅನಿವಾರ್ಯತೆ ಇದೆ. ಬಂದ್ನಿಂದ ಹಿಂದೆ ಸರಿಯುತ್ತಿವೆ ಕೆಲ ಸಂಘಟನೆಗಳು. ಅದೇ ಕಾರಣಕ್ಕೆ ಬಂದ್ ಬಹುತೇಕ ರದ್ದಾಗುವಂತ ಸಾಧ್ಯತೆ ಇದೆ. ಆರ್ಥಿಕ ನಷ್ಟದ ಕಾರಣದಿಂದಾಗಿ ಸಂಘಟನೆಗಳು ವಾಪಸ್ ಯು ಟರ್ನ್ ಹೊಡೆಯುವಂತ ಸಾಧ್ಯತೆ ಹೆಚ್ಚಾಗಿದೆ. ವಾಟಾಳ್ ಬಣದೊಂದಿಗೆ ನಿಂತವರು ದೂರ ದೂರ ಇದೀಗ. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು ವಾಟಾಳ್ ನಾಗರಾಜ್. ಬಟ್ ಅವತ್ತು ನಿಜಕ್ಕೂ ಬಂದಿರುತ್ತೆ ಅಂತ ಅಂದ್ರೆ ಏನೆಲ್ಲ ಇರುತ್ತೆ, ಏನೆಲ್ಲ ಇರೋದಿಲ್ಲ? ಸಾರಿಗೆ ವ್ಯವಸ್ಥೆ, ಸಾರಿಗೆ ಸಂಘಟನೆಗಳು ಎಷ್ಟು ರೀತಿಯಲ್ಲಿ ಬೆಂಬಲ ಕೊಡುತ್ತೆ, ಯಾವ ಸಂಘಟನೆ ಎಷ್ಟು ಬೆಂಬಲ ಕೊಡುತ್ತೆ, ಇನ್ನು ಕನ್ನಡ ಸಂಘಟನೆಗಳು ಒಂದಿತರ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾರಾ? ಫಸ್ಟ್ ಸ್ಟಾರ್ಟ್ ಆಗಿದ್ದೆ ಯಾಕಪ್ಪ ಕರ್ನಾಟಕ ಬಂದ್ ಅಂತ ಅಂದ್ರೆ ತಮಿಳುನಾಡಿಗೆ ನೀರು ಹರಿಸುವಂತ ವಿಚಾರಕ್ಕೆ ಸಂಬಂಧ. ಬಂದ್ಗೆ ಯಾರ ಬೆಂಬಲ? ವಾಟಾಳ್ ನೇತೃತ್ವದ ಬೆಂಬಲ. ಇನ್ನು ಆದರ್ಶ ಆಟೋ ಸಂಘಟನೆಗಳು, ಪೀಸ್ ಆಟೋ ಸಂಘಟನೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ವಾಟಾಳ್ ನೇತೃತ್ವದಲ್ಲಿ ಕನ್ನಡ ಸಂಘಟನೆಗಳು, ಆದರ್ಶ ಆಟೋ ಸಂಘಟನೆಗಳ ಸಂಘಟನೆ, ಪೀಸ್ ಆಟೋ ಸಂಘಟನೆಯ ಗೊಂದಲ ಕೂಡ ಇದೆ. ಯಾರ್ಯಾರು ಬೆಂಬಲ ಸೂಚಿಸಬಹುದು ಅಂತ ನೋಡಿದಾಗ, ಬಟ್ ಕರ್ನಾಟಕದಲ್ಲಿ ಈಗ ಯಾವುದೋ ಒಂದು ಬಂದ್ ಅಂತ ಆದಾಗ ಇದನ್ನ ಎಷ್ಟು ಗಣನೆಗೆ ತೆಗೆದುಕೊಳ್ಳಲಾಗುತ್ತೆ? ಒಂದು ಕಡೆ ಯಾರು ಕೂಡ ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೋಟೆಲ್ ಸಂಘಟನೆಗಳು ಹೇಳಿರುವಂಥದ್ದು, ನಾವು ಅವತ್ತು ಸಂಪೂರ್ಣವಾಗಿ ಬಂದನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೋಟೆಲ್ ಬಂದ್ ಮಾಡೋದಕ್ಕೆ ಆಗೋದಿಲ್ಲ, ನೈತಿಕ ಬೆಂಬಲವನ್ನ ಕೊಡ್ತೀವಿ ಅಂತ. ಕರ್ನಾಟಕ ಬಂದ್ ಆಗ್ಲೇಬೇಕು, ವಾಟಾಳ್ ಹಠವನ್ನ ಹಿಡಿದಿದ್ದಾರೆ. ಬಂದ್ಗೆ ಕೆಲವು ಸಂಘಟನೆಗಳಿಂದ ಬೆಂಬಲ ವ್ಯಕ್ತವಾಗ್ತಾ ಇದೆ. ಇನ್ನು ಕೆಲವು ಸಂಘಟನೆಗಳು ಬೆಂಬಲ ನೀಡಿಲ್ಲ. ಆದ್ರೆ ಸಾರಿಗೆ ವಲಯದಿಂದ ಬೆಂಬಲ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಸಾರಿಗೆ ಸಂಚಾರ ಎಂದಿನಂತೆ ಇರುವ ಸಾಧ್ಯತೆ ಕೂಡ ಇಲ್ಲಿ ಹೆಚ್ಚಾಗಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಮೆಟ್ರೋ ಸಂಚಾರ ಎಂದಿನಂತೆ ಇರಲಿದೆ. ಖಾಸಗಿ ವಾಹನಗಳು ಕೂಡ ಸಾಮಾನ್ಯವಾಗಿ ಸಂಚರಿಸಲಿವೆ. ಖಾಸಗಿ ಸಾರಿಗೆ ಒಕ್ಕೂಟವು ಬಂದ್ಗೆ ಬೆಂಬಲ ನೀಡುತ್ತಿಲ್ಲ. ವಾಟಾಳ್ ನಾಗರಾಜ್ ಹಠ ಏನು? ಯಾವುದೇ ಕಾರಣಕ್ಕೂ ಬಂದ್ ಬಿಡೋದಲ್ಲ, ಬಂದ್ ಆಗ್ಲೇಬೇಕು ಅಂತ. ಬಟ್ ಸಾರಿಗೆ ಇಲಾಖೆ ಎಷ್ಟರ ಮಟ್ಟಿಗೆ ಅಂದ್ರೆ ಸಾರಿಗೆ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇಲ್ಲಿ ಇರುತ್ತೆ ಅಂತ ನೋಡಿದಾಗ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಮೆಟ್ರೋ ಸಂಚಾರ ಎಂದಿನಂತೆ ಯಥಾವತ್ತಾಗಿ ಇದ್ದೇ ಇರುತ್ತೆ. ಇನ್ನು ಯಾರ ಬೆಂಬಲ ಇಲ್ಲ ಇದರಲ್ಲಿ ಅಂತ ನೋಡಿದಾಗ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ಖಾಸಗಿ ಸಾರಿಗೆ ಒಕ್ಕೂಟದಿಂದ ಬೆಂಬಲ ಸಿಗೋದಿಲ್ಲ. ಹೋಟೆಲ್ ಅಸೋಸಿಯೇಷನ್ ನೈತಿಕ ಬೆಂಬಲವನ್ನ ಸೂಚಿಸಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಮೆಟ್ರೋ ಎಂದಿನಂತೆ ಸಂಚಾರವನ್ನು ನಡೆಸ್ತಾ ಇರುತ್ತೆ. ಬಹುತೇಕ ಆಟೋ ಸಂಘಟನೆಗಳು ಕೂಡ, ಖಾಸಗಿ ಶಾಲೆಗಳ ಒಕ್ಕೂಟ ರುಪ್ಸಾ, ಕರವೇ ಶಿವರಾಮೇಗೌಡ ಬಣ ಬೆಂಬಲ ಕೊಡ್ತಾ ಇಲ್ಲ ಇದಕ್ಕೆ. ಇನ್ನು ಕರವೇ ಪ್ರವೀಣ್ ಶೆಟ್ಟಿ ಬಣ ಬೆಂಬಲ ಕೊಡ್ತಾ ಇಲ್ಲ. ಕರವೇ ನಾರಾಯಣಗೌಡ ಬಣ ಕೂಡ ಬೆಂಬಲವನ್ನ ಸೂಚಿಸ್ತಾ ಇಲ್ಲ.